ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಲೂಸರ್ ಅಂತ ನೋಡೋದಾದ್ರೆ ಸನ್ ಫಾರ್ಮಾ ಅಂತ ಕಾಣಿಸ್ತಾ ಇದೆ. 3.6% ಒಂದು ದೊಡ್ಡದಾಗಿ ಏನೋ ಒಂದು ಹೆವಿ ವೇಟ್ಸ್ ಆಚೆ ಹೋದಂಗೆ ಕಾಣಿಸ್ತಾ ಇದೆ. ಇವತ್ತಿನ ಟಾಪ್ ಲೂಸರ್ ಅದೇ ಆಗಿದೆ. ಟಾಪ್ ಗೇನರ್ ಅಂದರೆ ಇವತ್ತು ಗ್ರಾಸಿಮ್. ಯಾಕೆ ಅಂತಂದರೆ ಇವ್ರದ್ದು ಪೇಂಟ್ ಸೆಕ್ಟರ್ ಬಂದ್ಬಿಟ್ರೆ ನೋಡಿ, ಪೇಂಟಿಂದು ಬಿರ್ಲಾ ಓಪಸ್ ಅಂತಲೇ ಏನೋ ಒಂದು ಪೇಂಟ್ ಹೆಸರು ಅಂತ ಅನೌನ್ಸ್ ಮಾಡಿದ್ದಾರೆ. ಇದನ್ನ 10,000 ಕೋಟಿ ರೆವಿನ್ಯೂ ಬರಬೇಕು, 3 ವರ್ಷದೊಳಗೆ ಪ್ರಾಫಿಟಬಲ್ ಆಗುವಂಥ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಪ್ರೈಸಿಂಗ್ಲಿ ಇವತ್ತು ಕಾಂಪಿಟೇಟರ್ ಯಾರು? ಏಷ್ಯನ್ ಪೇಂಟ್ಸ್ ಅಲ್ವಾ. ಏಷ್ಯನ್ ಪೇಂಟ್ಸು ಕೂಡ ಪಾಸಿಟಿವ್ ಆಗಿತ್ತು. ಬಟ್ ಗ್ರಾಸಿಮ್ ಒಂದು ಪೇಂಟ್ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಸಿಮೆಂಟ್ ಕಂಪನಿ, ಅದ್ರ ಜೊತೆಗೆ ಈ ವಾಲ್ ಕೇರ್ ಪುಟ್ಟಿ ಅದೆಲ್ಲ ಬರ್ತಾ ಇತ್ತು ಆದಿತ್ಯ ಬಿರ್ಲಾ ಗ್ರೂಪ್ದು ಗ್ರಾಸಿಮ್ಮು. ಈಗ ಪೇಂಟು ಕೂಡ ಪೇಂಟ್ ಸೆಕ್ಟರ್ಗೂ ಕೂಡ ಬರ್ತಾರೆ. ಸೊ ಇದು ಪೇಂಟ್ ಸೆಕ್ಟರಲ್ಲಿರೋ ಬೇರೆ ಬಿಸ್ನೆಸ್ಗಳಿಗೆ ತುಂಬ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಇವಾಗ ನಿಫ್ಟಿ 50ನಲ್ಲಿರೋ 2 ಕಂಪ್ನಿಗಳು, 2 ದೊಡ್ಡ ಹೆವಿ ವೇಟ್ ಕಂಪ್ನಿಗಳು, ಗ್ರಾಸಿಮ್ ಮತ್ತು ಏಷ್ಯನ್ ಪೇಂಟ್ಸ್, ಫುಲ್ ಸ್ಕೇಲಲ್ಲಿ ಬರ್ತಾರೆ ಪೇಂಟ್ ಸೆಕ್ಟರ್ಗೆ. ಸೊ ಯಾಕೆಂದರೆ ಇವ್ರ ಹತ್ರ ನೋಡಿ ಕ್ಯಾಪೆಕ್ಸ್ ಎಲ್ಲ ತುಂಬ ಇದೆ ಇವ್ರ ಹತ್ರ 2 ಕಂಪ್ನಿಗಳಲ್ಲೂ ಕೂಡ. ಸೊ ಇವ್ರ ಮುಂದೆ ಸಣ್ಣ ಕಂಪ್ನಿಗಳು ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಮುಂದಿರೋ ದಿನಗಳಲ್ಲಿ ಪೇಂಟ್ ಸೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಭಾರತೀಯ ಏರ್ಟೆಲಲ್ಲಿ 3.54% ನೋಡಿ ಮೇಲ್ಗಡೆ ಹೋಗ್ತಾನೆ ಇದೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, ಲಾಂಗರ್ ಬಸ್ ಸ್ಟ್ಯಾಂಡ್ ಗೆಟ್ ರಿಸಲ್ಟ್ಸ್ ಮೇಲ್ಗಡೆ ಹೋಗ್ತಾನೆ ಇದೆ. ಟೆಲಿಕಾಂ ಸೆಕ್ಟರಲ್ಲಿ ಕೂಡ ಪಾಸಿಟಿವ್ ಆಗಿದೆ. ವೋಡಾಫೋನ್ ಐಡಿಯಾ ಬಗ್ಗೆ ಹೇಳಿದಿರಾ ನೋಡಿ, ಇವತ್ತು ಸ್ಟಾಕಲ್ಲಿ ಕವರ್ ಮಾಡ್ತಾ ಇಲ್ಲ. FPO 6 times ಏನೋ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಸ್ಟಿಲ್ ವೆಯ್ಟ್ ಮಾಡಬೇಕು ಅಂತಲೇ ಹೇಳ್ತೀನಿ. ಇನ್ನೊಬ್ರು ಕಾಂಪಿಟೇಟರ್ ಬಂದರೆ ಸ್ವಾಗತಾರ್ಹ, ಆದರೆ ವೋಡಾಫೋನ್ ಐಡಿಯಾಗಿಂತ ಬೇರೆ ಕಂಪ್ನಿಗಳು ಬೆಟರ್ ಇದೆ. ಹಾಗಾಗಿ ಅನ್ಸರ್ಟನಿಟಿ ಇರೋ ಬಿಸ್ನೆಸ್ಸಲ್ಲಿ ಬೇಡ. ಅಂದರೆ ಬಂದರೆ ಎಲ್ಲ ಸರಿ 4Gಗೆ ಸ್ಪೆಂಡ್ ಮಾಡ್ಬೋದು, ಅವರು 5Gಗೆ ಸ್ಪೆಂಡ್ ಮಾಡ್ಬೋದು, ಇರೋ ಸಾಲಗಳನ್ನು ಕಮ್ಮಿ ಮಾಡ್ಕೋಬೋದು, ಆ ಥರದ್ದೆಲ್ಲ ಒಂದು ಬರ್ತಾ ಇದೆ. ಆದರೆ ಆಗಲಿ, FPO ಎಲ್ಲ ಬಂದು ಅದಾದಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಬಟ್ ಇವತ್ತು 10-12% ಪಾಸಿಟಿವ್ ಆಗಿರಬೇಕು ಅಂತ ಕಾಣಿಸುತ್ತೆ ವೋಡಾಫೋನ್ ಐಡಿಯಾ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗೋದಾದ್ರೆ ಬ್ಯಾಂಕ್ ನಿಫ್ಟಿ ಇವತ್ತು ಆಲ್ಮೋಸ್ಟ್ ಫ್ಲಾಟ್, ನಿಫ್ಟಿ ಕೂಡ ಫ್ಲಾಟ್. ಸೊ ಇವತ್ತು ನೀವು ನೋಡೋದಾದ್ರೆ ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, 22,400 ಮೇಲ್ಗಡೆ ಇಲ್ಲೊಂದು ಗ್ಯಾಪ್ ಇದೆ. ಬಟ್ ನಾಳೆ ಏನೇ ಆದ್ರೂ ನೋಡಿ, ಈ ಝೋನಲ್ಲಿ ಬಂದಿದೆ 22,400, ಇದ್ರ ಮೇಲ್ಗಡೆ ಇರೋದು ಒಂದು ಗ್ಯಾಪ್ ಆದರೂ ಕೂಡ ಈ ಗ್ಯಾಪು ಕೂಡ ರೆಸಿಸ್ಟೆನ್ಸ್ ಹತ್ರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಬಂದರೆ ಸ್ವಲ್ಪ ಹುಷಾರಾಗಿರಿ, 400-450 ತನಕ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಏಕ್ದಮ್ 450 ಓಪನ್ ಆಯಿತು, ಕೆಳಗಡೆ ಬಂತು. ಒಂದು ಕ್ಯಾಂಡಲಲ್ಲಿ ಎಲ್ಲದು ಡಿಸೈಡ್ ಆಗುವಂಥ ದಿನಗಳು ಅಂತ ಮಾತಾಡ್ತೀವಲ್ಲ, ಅದಿಂಥ ದಿನಗಳು ನೋಡಿ. ಒಂದು ದೊಡ್ಡದಾಗಿ ಶಾರ್ಪ್ ಕ್ಯಾಂಡಲ್ ಬರುತ್ತೆ, ಇಡೀ ದಿನ ಆ ಝೋನಲ್ಲೇ ಉಳಿದಿರುತ್ತೆ. ಇವತ್ತು ಅದೇ ಥರ ಒಂದು ಫಸ್ಟ್ ಸಿಂಗಲ್ ಕ್ಯಾಂಡಲ್ ಡೇ ಅಂತ ಬೆಳಗ್ಗೆ ಹೇಳಿದೆ ನಿಮಗೆ. ಆ ರೀತಿ ಆದಮೇಲೆ ಇಡೀ ದಿನ ಒಂದು ಒಂದೇ ಝೋನಲ್ಲಿ ಉಳಿತು. ಬಟ್ ನೆನ್ನೆಗಿಂತ ಇವತ್ತು ಕಂಪೇರ್ ಮಾಡೋದಾದರೆ ಪ್ಯಾಟರ್ನ್ ವೈಸ್ ನೀವು ನೋಡೋದಾದರೆ ದೊಡ್ಡದಾಗಿ ಶಾರ್ಪ್ ಸೆಲ್ಲಿಂಗ್ ಆಗುತ್ತೆ. ಅದಾದ್ಮೇಲೆ ವಾಪಸ್ ಮೇಲೆ ಹೋಗುತ್ತೆ. ಇಲ್ಲಿ ಕೆಳಗಡೆ ಬಂದು ನಾನು ಹೇಳ್ತೀನಿ, ಆ ಥರ ಫಸ್ಟ್ ಬಂದರೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗಿ ಆ ರೀತಿಯೇ ಮೇಲ್ಗಡೆ ಹೋಗುತ್ತೆ ಅಂತ ನೋಡಿ, ಅದೇ ರೀತಿ ಆಯಿತು. ಬಟ್ ಇವತ್ತು ಇಂಟ್ರೆಸ್ಟಿಂಗ್ಲಿ ನೋಡಿ, ಇಲ್ಲಿ ಲೋಯರ್ ಹೈ ಲೋಯರ್ ಲೋ ಮಾಡ್ತು. ಇಮಿಡಿಯೇಟಾಗಿ ಫಸ್ಟ್ ಏನು ಲೋ ಮಾಡಿತ್ತು ಅದನ್ನ ಬ್ರೇಕ್ ಮಾಡ್ತು, ಲೋಯರ್ ಹೈ ಲೋಯರ್ ಲೋ ಮಾಡ್ತು. ಆಮೇಲೆ ಈ ಥರ ನೀವು ನೋಡ್ತೀನಿ ಅಂದರು ಲೋಯರ್ ಹೈ ಲೋಯರ್ ಲೋ ಈ ಥರನೇ ಪ್ಯಾಟರ್ನ್ ಮಾಡಿ ಒಂದು ಡೌನ್ವರ್ಡ್ ಚಾನಲಲ್ಲಿ ಬಂದಿತ್ತು. ಸೊ ಸಣ್ಣದಾಗಿ ಒಂದು 10-15 ಪಾಯಿಂಟ್ ಇವತ್ತು ಹೇಳಿದ್ದೆ ಕೂಡ, ಆಪ್ಷನ್ ಬೈಯಿಂಗ್ ಮಾಡೋದಾದರೆ ಅದೇ ಇಂಡೆಕ್ಸಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಬಟ್ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಸೊ ನಿಫ್ಟಿನಲ್ಲಿ ಟ್ರೈ ಮಾಡ್ಬೋದಾಗಿತ್ತು, ಅಥವಾ ನಾವೇನು ಮಾಡ್ಬೋದು, ಮುಂದಿನ ವಾರದಿರುತ್ತಲ್ಲ, ಮುಂದಿನ ವಾರ ಇಂಡೆಕ್ಸ್ಗಳಲ್ಲೂ ಕೂಡ ಟ್ರೈ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿದೆ. ಸೊ ಇವಾಗ ಸ್ಟಿಲ್ ಮಾರ್ಕೆಟಿಗೆ 22,450ರಿಂದ 22,500 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ. ಇದನ್ನು ದಾಟಿ ಮೇಲ್ಗಡೆ ಹೋಗೋ ತನಕ ಯಾವುದೇ ರೀತಿಯಂಥ ಅವಸರ ಬೇಡ. ವಾಪಸ್ ಬಂತು ಅಂತಂದರೆ ಇದು ತುಂಬ ದೊಡ್ಡ ಕೆರೆದಡ ಆಗಿರುತ್ತೆ ನೋಡಿ. ಈ ಝೋನ್ 21,800ರಿಂದ 22,400 ಈ ರೀತಿ ನೋಡಿ, ಇಷ್ಟು ಹೈ ವಾಲಟೈಲ್ ಆಗಿದ್ದಂಥ ಇಂಡೆಕ್ಸು. ಸೊ ಇಲ್ಲಿಗೆ ಬಂದಿದೆ, ಇವಾಗ ಒಳ್ಳೆ ಟೈಮಿಗೆ ಬಂದಿದೆ. ಇಲ್ಲಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋದರೆ ಮಾತ್ರ ಪಾಸಿಟಿವ್ ಆಗಿರೋಣ, ಇಲ್ಲ ವಾಪಸ್ ಬಂತು ಅಂತಂದರೆ ಮತ್ತೆ ಸೈಡ್ ವೈಸ್ ಅಂತಲೇ ಓದಬೇಕು, ಈ ಝೋನ್ ಒಳಗಡೆ ಅಂತಲೇ ಓದಬೇಕಾಗುತ್ತೆ. 22,200 ಇದೆಲ್ಲ ನೆಕ್ಸ್ಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ, 320, 200 ಈ ಝೋನ್ಗಳು. ಸೊ ಅವಸರ ಮಾಡ್ಕೊಳ್ಳೋದು ಬೇಡ. 22,450 ರೀಚ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಒಂದು 50 ಪಾಯಿಂಟ್ 22,500 ಕೂಡ ರೆಸಿಸ್ಟೆನ್ಸ್ ಆಗಿದೆ. ಅಲ್ಲಿ ತನಕ ಯಾವುದೇ ರೀತಿಯಂಥ ಸೆಂಟಿಮೆಂಟು ನೋಡೋದು ಬೇಡ. ಸೊ ಕೆಳಗಡೆ ಬರಬೇಕು ಅಂದರೆ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ, ಅಂದರೆ 22,300 ಅಥವಾ ಇದಕ್ಕಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ನೆಗೆಟಿವ್ ಅಂತಲೇ ಓದಬೇಕಾಗುತ್ತೆ ನಾವು. ಮತ್ತೆ ಮಾರ್ಕೆಟ್ ನೆಗೆಟಿವ್ ಟ್ರೆಂಡಿಗೆ ಬಂದಿದೆ ಅಂತ 22,200 ತನಕ ಅಟೆಂಡ್ ಮಾಡ್ತಾ ಹೋಗ್ಬೋದು. ಸೊ ನಾಳೆಗೆ 22,300 ಬೇಸ್ ಆಗಿರುತ್ತೆ ಮಾರ್ಕೆಟಲ್ಲಿ. 22,300 ಬಿಟ್ಟು ಕೆಳಗಡೆ ಬರ್ತಿದೆ ಅಂದರೆ ಮತ್ತೆ ವೀಕ್ ಆಗ್ತಾ ಹೋಗುತ್ತೆ ಈ ವೀಕ್ಲಿ ಎಕ್ಸ್ಪೈರಿಗೆ. ಬಟ್ ಸಾಧ್ಯತೆ ಇದೇ ಝೋನಲ್ಲಿ ನಿಲ್ಲುವಂಥ ಸಾಧ್ಯತೆ ಇದೆ, ಯಾಕೆಂದರೆ ತುಂಬ ಶಾರ್ಪ್ ಮೂವ್ಮೆಂಟ್ಗಳು ಆಗೋಗ್ಬಿಟ್ಟಿದೆ ಈ ವಾರ. ಸೊ ಈ ಝೋನಲ್ಲಿ ಒಂದು 22,300 ಅಥವಾ 22,200ರಿಂದ 500 ಈ ಝೋನ್ ಒಳಗಡೆ ಮಾರ್ಕೆಟ್ ಹಾಲ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾಗಿ ಅವಸರ ಬೇಡ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ, ನಿನ್ನೆ 48,300 ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ ಅಂತ ನಮ್ಗೆ ಗೊತ್ತಿದೆ. ಝೋನು 300ರಿಂದ 400 ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು 300ರಲ್ಲಿ ಏಕ್ದಮಾಗಿ ಓಪನ್ ಆಯಿತು. ಓಪನ್ ಆಗಿ ಇದು ಕೂಡ ಸ್ವಲ್ಪ ನಿಫ್ಟಿ ಥರನೇ, ಬಟ್ 48,000ದಲ್ಲಿ ಒಂದು ರೌಂಡ್ ಲೆವೆಲ್ ಥರ ಜೊತೆ ಇತ್ತು. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಕಮ್ಮಿ ಮೂಮೆಂಟ್ ಸಿಕ್ಕಿರೋದು, ಏನು ಮೂಮೆಂಟೇ ಇಲ್ಲ ಅಂತ ಹೇಳ್ಬೋದು. ಸೊ ನಾಳೆ ಏನಾದರೂ ಈ ಝೋನನ್ನು ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ 47,800 ನೆಕ್ಸ್ಟ್ ಫಸ್ಟ್ ಬೇಸ್ ಆಗ್ತಾ ಹೋಗುತ್ತೆ. 47,800 ಬಿಟ್ಟು ಬಂತು ಅಂದರೆ ಒಂದು 200 ಪಾಯಿಂಟ್ಸ್ ಫಾಲ್ಗಳು ನೋಡಲಿಕ್ಕೆ ಸಿಗ್ಬೋದು. 47,600 ತನಕ ಬಂದು ಟೆಸ್ಟ್ ಆಗ್ಬೋದು. ಸೊ ಮೇಲ್ಗಡೆ ಹೋಗಬೇಕು ಅಂದರೆ ಈಗ ಇವತ್ತಿನ ಹೈ 48,300 ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ 48,500 ರೌಂಡ್ ಲೆವೆಲ್ ಆಗುತ್ತೆ, ಅದನ್ನ ಬಂದು ಟೆಸ್ಟ್ ಆಗ್ಬೋದು. ಸೊ 48,500ರಿಂದ 47,500 ಈ ಝೋನಲ್ಲಿ ಮುಗಿಸುವಂಥ ಎಕ್ಸ್ಪೈರಿ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಈ ಒಂದು 1000 ಝೋನಲ್ಲೇ ಪಾಯಿಂಟ್ ಝೋನಲ್ಲೇ ಮುಗಿಸ್ಬೋದು. ಸೊ ಕ್ವಿಕ್ಕಾಗಿ ಆಪ್ಷನ್ ಚೈನ್ ಬೇಕಾದ್ರೆ ನೋಡ್ಕೊಂಡು ಬಂದ್ಬೋಣ. ಆಪ್ಷನ್ ಚೈನ್ ನೋಡೋದಾದರೆ ಆಪ್ಷನ್ ಚೈನಲ್ಲಿ
48,000ದಲ್ಲಿ ಇವತ್ತು ರೆಸಿಸ್ಟೆನ್ಸು ಜಾಸ್ತಿ ಬಿಲ್ಡ್ ಆಗೋದಂಗೆ ಕಾಣಿಸ್ತಾ ಇದೆ. ಕೆಳಗಡೆ ಸಪೋರ್ಟನ್ನು 47,500 ಕಾಣಿಸ್ತಾ ಇದೆ. 48,500 ರೆಸಿಸ್ಟೆನ್ಸ್ ಇದೆ. ಸೊ ನಾಳೆ ಸಿಂಪಲ್ ಇವತ್ತು ನೋಡಿ ಕ್ಲಿಯರ್ ಕಟ್ಟಾಗಿ ಏನು ಮಾಡಿದೆ, ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಕರೆಕ್ಟಾ? ಸೊ ಇವತ್ತು ಒಂದು 100 ಪಾಯಿಂಟ್ಸ್ನ ಬಸ್ ಸ್ಟ್ಯಾಂಡ್ ಮಾಡಿದೆ. ಈ ಬಸ್ ಸ್ಟ್ಯಾಂಡ್ ಒಳಗಡೆ ಓಪನ್ ಆಗಿ ಕೆಳಗಡೆ ಬರ್ತಾಗುತ್ತೆ ಅಂತಂದರೆ ಒಂದು 47,800 ತನಕ ನಾವು ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತ ಕೂಡ 47,800 ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ 47,800 ಬಿಟ್ ಕೆಳಗಡೆ ಬರ್ತಾ ಹೋಯಿತು ಅಂದರೆ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಸದ್ಯಕ್ಕೆ ಕಾಲ್ ರೇಟಿಂಗೇ ಜಾಸ್ತಿ ಆಗಿದೆ, ಅಂದರೆ ಮಾರ್ಕೆಟಲ್ಲಿ ಒಂದು ಕೆಳಗಡೆ ಪುಷ್ ಮಾಡೋ ಥರ ಕಾಣಿಸ್ತಾ ಇದೆ. ಬಟ್ ನೋಡೋಣ ಇವತ್ತೇನು ಗ್ಯಾಪ್ ಫಿಲ್ಲಿಂಗ್ ಆಗಿತ್ತು, ಆಲ್ಮೋಸ್ಟ್ ಆ ಗ್ಯಾಪ್ ಫಿಲ್ಲಿಂಗ್ ಕೂಡ ಆಯಿತು. 48,300 ಮೇಲ್ಗಡೆ ಇದೆ ಗ್ಯಾಪು. ಆ ಗ್ಯಾಪ್ ಫಿಲ್ಲಿಂಗ್ ಆಗಿಲ್ಲ, ಬಟ್ ಅದಕ್ಕಿಂತ ಮುಂಚೆನೇ ರೆಸಿಸ್ಟೆನ್ಸ್ ತೊಗೊಂಡಂಗೆ ಕಾಣಿಸ್ತಾ ಇದೆ ಮಾರ್ಕೆಟು. ಸೊ ಈ ಗ್ಯಾಪ್ ಫಿಲ್ ಆಗುತ್ತಾ ಅಥವಾ ಇಲ್ಲಿಂದ ಈ ಬಸ್ ಸ್ಟ್ಯಾಂಡ್ ಬ್ರೇಕ್ ಆಗಿ ಕೆಳಗಡೆ ಬರುತ್ತಾ ಅನ್ನೋದು. ಸೊ ಸೇಫ್ ಝೋನ್ ಇರ್ತೀರಾ ಅಂದರೆ 48,500, 47,500 ಈ ಝೋನಲ್ಲಿದ್ದರೆ ಆರಾಮಾಗಿರ್ತಾರೆ ನಾಳೆ ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡೋದಾದರೆ. ಸೊ ಅದು ಬಿಟ್ಟು ನಾಳೆ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ವ. ಫಿನ್ ನಿಫ್ಟಿ ಎಕ್ಸ್ಪೈರಿ ಅಂದರೆ ಸ್ಮೂತ್ ಎಕ್ಸ್ಪೈರಿ, ತುಂಬ ಸ್ಮೂತ್ ಎಕ್ಸ್ಪೈರಿ, ಏನೂ ಆಗಿಲ್ಲ, ಅದೇ ಝೋನಲ್ಲಿತ್ತು. ಬಟ್ ಫಿನ್ ನಿಫ್ಟಿ ಕ್ಲೀನಾಗಿ ಗ್ಯಾಪ್ ಫಿಲ್ ಮಾಡಿರೋ ಇಂಡೆಕ್ಸ್ ಅಂದರೆ ಫಿನ್ ನಿಫ್ಟಿ ನೋಡಿ. ಈ ಒಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ 21,500 ತನಕ ಹೋಗ್ಬೋದು ಅಂದ್ಕೊಂಡಿದ್ವಿ. 21,500 ಓಪನ್ ಆಯಿತು, ಶಾರ್ಪ್ ಸೆಲ್ಲಿಂಗ್, ಆಮೇಲೆ ಇಡೀ ದಿನ ಅಲ್ಲೇ ನಿಂತ್ಕೊಂತು. ಸೊ ಆರಾಮಾಗಿತ್ತು. ಮಧ್ಯದಲ್ಲಿ ಒಂದು ಪಾಯಿಂಟಲ್ಲಿ ಫಿನ್ ನಿಫ್ಟಿನೂ ಕೂಡ ಬ್ರೇಕ್ ಡೌನ್ ಆಗ್ಬೋದು ಅಂದ್ಕೊಂಡೆ, ಯಾಕಂದರೆ 21,400 ಕಾಲ್ ರೇಟಿಂಗ್ ಜಾಸ್ತಿ ಆಗಿತ್ತು. ಸೊ ಪುಟ್ ಲೆಗ್ನ ಯಾರಾದರೂ ತೆಕ್ಕೊಂಡಿದ್ರು ಪರವಾಗಿರಲಿಲ್ಲ ಅವಾಗ. ಬಟ್ ಆ ರೀತಿ ಆಗಲಿಲ್ಲ, ಮತ್ತೆ ಅದೇ ಝೋನಲ್ಲಿ ಬಂದು ರಿಕವರಿ ಆಗಿ ಅದೇ ಝೋನಲ್ಲೇ ನಿಂತ್ಕೊಳ್ತಾ ಹೋಯಿತು, ಯಾವುದರಲ್ಲಿ ಫಿನ್ ನಿಫ್ಟಿನಲ್ಲಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ಬಿಡ್ತೀನಿ. ಮೊದಲನೇದಾಗಿ ಅಮರ್ ರಾಜಾ. ಸೊ ಅಮರ್ ರಾಜಾ ನೋಡಿ ಸ್ಪ್ಲಿಟ್ ಆಗಿತ್ತು, ಫಂಡಮೆಂಟಲಿ ಆಕ್ಟಿವಿಟಿ ಆಗಿತ್ತು. ಅಮರ್ ರಾಜಾ ಎನರ್ಜಿ, ಅಮರ್ ರಾಜಾ ವೈರಿಂಗ್ ಅಂತ ಈ ರೀತಿ ಏನಾಗಿತ್ತು. 2015-16 ಇದ್ದಂಥ ಒಂದು ರೆಸಿಸ್ಟೆನ್ಸ್ ಝೋನು 1080 ಝೋನು, ಅದನ್ನ ಇವಾಗ ಏನು ಬೆಲೆನೇ ಕೊಡಲ್ಲ ಅನ್ನಂಗೆ ಮುರ್ಕೊಂಡು ಹೋಗಿದೆ. ಮಲ್ಟಿ ಇಯರ್ ಹೈ ಆಗುತ್ತೆ ವಿತ್ ಗುಡ್ ವಾಲ್ಯೂಮ್ ಆಗ್ತಾ ಇದೆ, ವಿಚ್ ಇಸ್ ಎ ಗುಡ್ ಸೈನ್. ನಮಗೆ ಒಂದು ಗಿಗಾ ಫ್ಯಾಕ್ಟ್ರಿನ ಓಪನ್ ಮಾಡ್ತಾ ಇದ್ದಾರೆ ಬ್ಯಾಟ್ರಿನಲ್ಲಿ ಅನ್ನೋದು JSW ಅವರು, ರಿಲಯನ್ಸ್ ಅವರು ಮತ್ತು ಅಮರ್ ರಾಜಾ ಅವರು ಓಪನ್ ಮಾಡ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ಸುದ್ದಿ ಕೊಟ್ಟಿದೆ. ನೋಡಿ ಈಗಿನ ಗೌರ್ಮೆಂಟ್ ಏನಾದ್ರು ವಾಪಸ್ ಅವರೇ ಬಂತು ಅಂತಂದರೆ ಸುಮಾರು ಏನು ಮ್ಯಾನಿಫೆಸ್ಟೋದಲ್ಲಿ ಒತ್ತು ಕೊಟ್ಟಿದ್ದಾರಲ್ಲ ಆ ವಿಚಾರನ ನಾವು ತುಂಬ ಸೂಕ್ಷ್ಮವಾಗಿ ನೋಡ್ತಾ ಹೋಗಬೇಕು. ಅದರಲ್ಲಿ ಎನರ್ಜಿ ಸೆಕ್ಟರ್ ಕೂಡ ಒಂದು, ರೈಲ್ವೆ ಸೆಕ್ಟರ್ ಕೂಡ ಒಂದು, ಡಿಫೆನ್ಸ್ ಸೆಕ್ಟರ್ ಕೂಡ ಒಂದು. ಈ 3 ಸೆಕ್ಟರ್ನ ತುಂಬ ಹುಷಾರಾಗಿ ಅಬ್ಸರ್ವ್ ಮಾಡ್ತಾ ಇರಿ. ನೆಕ್ಸ್ಟ್ ಏನಾದರೂ ಇದೇ ಗೌರ್ಮೆಂಟ್ ಬಂತು ಅಂತಂದರೆ ಇದರಲ್ಲಿ ರಿಲೇಟೆಡ್ ಇರುವಂಥ ಸ್ಟಾಕ್ಗಳು ತುಂಬ ಒಂದು ಒಳ್ಳೆ ಮೂಮೆಂಟ್ನ ಕೊಡುವಂಥ ಸಾಧ್ಯತೆ ಇದೆ. ಹುಡುಕಬೇಕು, ಕೆಲವೊಂದು ರ್ಯಾಲಿ ಆಗೋಗಿದೆ, ಹುಡುಕ್ಬೇಕು ನೀವು. ಸೊ ಇಲ್ಲಿ ನೋಡಿ ಮಲ್ಟಿ ಇಯರ್ ಹೈ ಆಗಿತ್ತು, ಒಂದು ಮೊಮೆಂಟಮಲ್ಲಿ ಹೋಗ್ತಾ ಇದೆ. 800 ರೂಪಾಯಿ ಏನಾಯ್ತಿದ್ದು 3 ವಾರದ ಹಿಂದೆ ಸ್ಟಾಕ್, ಇವಾಗ 1,200 ರೂಪಾಯಿಗೆ ಹೋಗಿದೆ. ಸೊ 400 ಪಾಯಿಂಟ್ಗಳ ಮೊಮೆಂಟು ಆಗೋಗಿದೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. 1080ನ ನೀವು ಶಾಪ್ಲಾಸಾಗಿ ಇಟ್ಕೋಬೋದು. 1080ರಿಂದ 1,000 ಝೋನ್ನ ಟ್ರೇಲಿಂಗ್ ಶಾಪ್ಸಾಗಿ ಇಟ್ಕೋಬೋದು. ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಫಂಡಮೆಂಟಲಿ ಒಳ್ಳೆ ಕಂಪನಿ 1000 ಲೆವೆಲ್ಗೆ ಏನಾದ್ರು ಮತ್ತೆ ವಾಪಸ್ ಇದು ಟೆಸ್ಟ್ ಆಗಿ ಬರ್ತಾ ಇದೆ ಅಂತಂದರೆ ಆಗ ನೀವು ಅಟೆಂಡ್ ಮಾಡ್ಬೋದು. ಯಾಕಂದರೆ ಯೂಶಲಿ ಒಂದ್ಸಲ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗುತ್ತೆ ಅಂತಂದರೆ ಒಂದ್ಸಲ ವಾಪಸ್ ರೀಟೆಸ್ಟ್ ಆಗುತ್ತೆ. ಆ ರೀಟೆಸ್ಟ್ ಬಂದಾಗ ನೀವು ಆ್ಯಡ್ ಮಾಡಿಕೊಂಡ್ರೆ ಅದನ್ನ ನೀವು ಸ್ಟಾಪ್ಲಾಸ್ ಇಟ್ಕೊಂಡು ಇನ್ನೂ ರೆಸ್ಟ್ ರಿವಾರ್ಡ್ ಫೇವರಬಲ್ ಆಗೋ ಥರ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಹೋಗ್ಬೋದು. ಲಾಂಗ್ ರನ್ನಲ್ಲಿ ಎಕ್ಸೈಡ್ ಇಂಡಸ್ಟ್ರೀಸ್ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ ಕಂಪನಿ ಇದಕ್ಕಿಂತ, ಬಟ್ ಅದು ಕೂಡ ತುಂಬ ಒಳ್ಳೆ ರ್ಯಾಲಿ ಆಗಿದೆ. ಹೋಲ್ಡ್ ಮಾಡಿ ಫ್ರೆಶ್ ಇನ್ವೆಸ್ಟ್ಮೆಂಟ್ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅದೇ ರೀತಿಯಾಗಿ ವೋಲ್ಟಾಸ್ ನೋಡಿ, ವೋಲ್ಟಾಸು ಬೇಸಿಗೆ ಬರೋಕ್ಕಿಂತ ಮುಂಚೆ ಮಾತಾಡಬೇಕಿತ್ತು, ಮರ್ತೋಯ್ತು ನೋಡಿ. ಜುಲೈ ಆಗಸ್ಟ್ ಆವಾಗಿಂದ ಶುರುವಾಗಿದ್ದು ರ್ಯಾಲಿ ಇದು. ಅದಾದಮೇಲೆ ಇವಾಗ ನೋಡಿ ಆಲ್ ಟೈಮ್ ಹೈಗೆ ಬಂದಿದೆ. ಸೊ ಇವಾಗ ಮೇ ತನಕ ಇದೇ ರೀತಿ ಇರುತ್ತೆ. ಯೂಶಲಿ ನೀವು ವರ್ಷ ನೋಡ್ತಾ ಬನ್ನಿ, ಈ ಜುಲೈ ಆದಮೇಲಿಂದ ಜುಲೈ ಆದಮೇಲಿಂದ ಅದರ ಲಾಸ್ಟ್ ಇಯರ್ ಬೇಸಿಗೆನಲ್ಲಿ ಏನೂ ಮೂಮೆಂಟ್ ಆಗಿರಲಿಲ್ಲ. ಬಟ್ ಆದಮೇಲೆ ನೋಡಿ ಹೋದ ವರ್ಷ ಆಲ್ಮೋಸ್ಟ್ ಬೇಸಿಗೆ ಎಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ ಟೈಮ್ ಹೈಗೆ ಬಂದಿತ್ತು. ಅದಾದಮೇಲೆ ಬೇಸಿಗೆ ಮುಗಿತು ಅಂತಂದಮೇಲೆ ಮೇಯಿಂದ ಆದಮೇಲೆ ಫುಲ್ ಕೆಳಗಡೆ ಬರ್ತಾ ಹೋಯಿತು. ಈಗ ಮತ್ತೆ ಬೇಸಿಗೆ ಬಂದಿದೆ, ಆಲ್ ಟೈಮ್ ಮೇ ಹೋಗಿದೆ. ಮತ್ತೆ ವಾಪಸ್ ಎ ಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ವ, AC ಮಾರಾಟ ಮಾಡ್ತಾರೆ. ಸೊ ನೋಡೋಣ, ರೀಸೆಂಟಾಗಿ ಮಾಡಿರುವಂಥ ಆಲ್ ಟೈಮ್ ಹೈ, ಹಾಗಾಗಿ ಅಂತ ಏನು ರೆಕಮೆಂಡ್ ಮಾಡೋಕ್ಕಾಗಲ್ಲ. ಬಟ್ ರಿಸಲ್ಟ್ಸ್ ಬಂತೋ ಏನೋ ಗೊತ್ತಿಲ್ಲ. ವೋಲ್ಟಾಸ್ದು ರಿಸಲ್ಟ್ ಬಂದಿರಬೇಕು, ಇಲ್ಲ ರಿಸಲ್ಟ್ ಬರೋಕ್ಕಿದೆ ಇನ್ನು 9 ಮೇಗೆ ಬರುತ್ತೆ. ಸೊ ನೋಡಿ ತಗೊಳಂತೆ. ಈಗ ನಾಟ್ ರೆಕಮೆಂಡೆಡ್, ಬಟ್ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡ್ಬೋದು. ಒಂದು ಗ್ಯಾಪ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದೆ, ಆ ಗ್ಯಾಪ್ನ ಬಂದು ಫಿಲ್ ಆಗಬೇಕು. 1224 ಈ ಗ್ಯಾಪನ್ನು ನೋಡೋಣ. ಅವತ್ತು ಹೆವಿ ವಾಲ್ಯೂಮಲ್ಲಿ ಕೂಡ ಆದಂಥ ದಿನ ಇದು. ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಇಲ್ಲೆಲ್ಲ ಹೆವಿ ವಾಲ್ಯೂಮ್ ಇರೋದ್ರಿಂದ ಇಲ್ಲಿ ಯಾರಾದರೂ FIಗಳು ಆ್ಯಡ್ ಆಗಿದ್ರೆ ಇಲ್ಲಿ ಎಕ್ಸಿಟ್ ಕೂಡ ಆಗ್ತಾ ಇರ್ಬೋದು. ಹಾಗಾಗಿ ಟ್ರಾಪ್ ಆಗೋಕ್ಕೆ ಹೋಗಬೇಡಿ. ಆಲ್ ಟೈಮ್ ಹೈಯಲ್ಲಿ ಮಲ್ಟಿ ಇಯರ್ ಹೈ ಏನಲ್ಲ, ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ. ಇದೊಂಥರ ಸಿಕ್ಲಿಕಲ್ಲೇ ಸೀಸನ್ಸ್ ಮೇಲೆ ನಡೆಯುವಂಥ ಸ್ಟಾಕ್ ಆಗಿರುತ್ತೆ. ವೋಲ್ಟಾಸ್ ಇಲ್ಲಿ ಹಿಂದೆ ಎಲ್ಲ ಮಾತಾಡಿದ್ವಿ ಅನ್ಸುತ್ತೆ ನೋಡಿ, ಒಂದೇ ಝೋನಲ್ಲಿತ್ತು, ಅದನ್ನು ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿತ್ತು. 2023 ನಾನು ಟ್ರ್ಯಾಕ್ ಮಾಡಿಲ್ಲ, ಅವಾಗ ಆ್ಯಡ್ ಮಾಡ್ಕೋಬೋದಾಗಿತ್ತು ನಾವು 743 ಲೆವೆಲಲ್ಲಿ. ದಟ್ಸ್ ಓಕೆ, ಮತ್ತೆ ಆಪರ್ಚುನಿಟಿ ಕೊಡುತ್ತೆ, ಅವಾಗ ನೋಡೋಣಂತೆ. ಅದೇ ರೀತಿಗೆ ಕೊಚ್ಚಿನ್ ಶಿಪ್ ಯಾರ್ಡ್, ಇವಾಗಿನ ಹೇಳಿದೆ ನೋಡಿ. ಡಿಫೆನ್ಸ್ ಅಂತ ಬಂದರೆ ಲಾಸ್ಟ್ ಇಯರು 80% ಏನೋ ಅಲೋಕೇಟ್ ಮಾಡಿದ್ದು ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರು. ಡಿಫೆನ್ಸು ಅಂದರೆ ಡಿಫೆನ್ಸಲ್ಲಿ ಏರ್ ಬರುತ್ತೆ, ಮರೀನ್ ಬರುತ್ತೆ, ಮತ್ತು ಲ್ಯಾಂಡ್ ಆರ್ಮಿ ಬರುತ್ತಲ್ವ. ಸೊ ಮೇಯ್ನ್ ಅವರು ಅಂದರೆ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಬರುತ್ತೆ. ಸೊ ಮೇಯ್ನು ಏರಿಗೆ ಮತ್ತು ಮರೀನಿಗೆ 78% ಏನೋ ಅಲೋಕೇಟ್ ಮಾಡಿದರು. ಸೊ ಕೊಚ್ಚಿನ್ ಶಿಪ್ ಯಾರ್ಡು ಶಿಪ್ ಬಿಲ್ಡಿಂಗ್ ಕಂಪನಿ ಆಗುತ್ತೆ. ಸೊ ಇಂಪಾರ್ಟೆಂಟ್ ಸ್ಥಾನ ವಹಿಸ್ತಾ ಹೋಗುತ್ತೆ. ಈಗ ನೋಡ್ತಾ ಬರೋದಾದರೆ ಬರೀ ಏಪ್ರಿಲ್ ಇಂದ
₹900 ಇದ್ದಿದ್ದು ಸ್ಟಾಕು ₹1,300 ಹೋಗಿದೆ. ಸೊ ಮೇಲ್ಗಡೆ ಹೋಗ್ತಾನೆ ಇದೆ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಈ ಲೆವೆಲಲ್ಲಿ. ಖಂಡಿತವಾಗ್ಲೂ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು ನೋಡಿ, ಇಲ್ಲಿ 900ರಿಂದ 800ಕ್ಕೆ ಸುಮಾರು ಒಂದು 3-4 ತಿಂಗಳು ನಿಂತಂಥ ಲೆವೆಲ್ಲು. ಆ ಲೆವೆಲ್ಗೆ ಇವಾಗ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಬಟ್ ಆಲ್ರೆಡಿ ನನ್ನ ಪ್ರಕಾರ ಮೂಮೆಂಟ್ ಆಗಿದೆ. ಈ ವ್ಯಾಲ್ಯೂಷನಲ್ಲಿ ಖಂಡಿತ ರೆಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಒಂದು ಕರೆಕ್ಷನ್ ಕೊಡಲಿ, ಆಮೇಲೆ ಯೋಚನೆ ಮಾಡೋರಂತೆ. ಲಾಂಗ್ ರನ್ನಲ್ಲಿ ಡಿಫೆನ್ಸಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಹೋಲ್ಡ್ ಮಾಡಿರೋರು ಖಂಡಿತ ಹೋಲ್ಡ್ ಮಾಡಿ. ಆಲ್ ಟೈಮ್ ಹೈಯಲ್ಲಿದೆ, ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. 1300 ಕೂಡ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸನ್ಫಾರ್ಮಾದಲ್ಲಿ ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಆಗಿದೆ ವಿತ್ ವಾಲ್ಯೂಮ್ ಆಗಿದೆ. ಮೊನ್ನೆ ನೋಡಿ ಒಂದು US FDA ಇದು ಬಂದಿತ್ತು, ಗೈಡ್ಲೈನ್ಸ್ ಬಂದಿತ್ತು, ಅದ್ರಲ್ಲಿ ಫಾಲೋ ಮಾಡ್ತಾ ಇಲ್ಲ ಇದ್ರೆ ಅಂತ ಬಂದಿತ್ತು. ಅದಾದಮೇಲೆ ಅವತ್ತು ಎಕ್ಸಿಟ್ ಆಗಿರ್ಬೋದು ನೋಡಿ. ಇಲ್ಲಿ ಯಾರಾದರೂ ಹಿಂದೆ ಬೈ ಮಾಡಿದವರು FIಗಳು ಈಗ ಇಲ್ಲಿ ಎಕ್ಸಿಟ್ ಆಗ್ತಿರೋ ಬಗ್ಗೆ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಒಂದು ದೊಡ್ಡ ಬಿಗ್ ಪ್ಲೇಯರ್ಸ್ಗಳೇ ಎಕ್ಸಿಟ್ ಆಗ್ತಾ ಇರ್ಬೋದು ಅಂತ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಸನ್ಫಾರ್ಮಾ ಇವಾಗ ನೋಡೋದಾದರೆ. ಸೊ ಯಾಕೆಂದರೆ ಒಂದು ಒಳ್ಳೆ ರ್ಯಾಲಿ ಆಗೋಗಿತ್ತು ನೋಡಿ. ವೀಕ್ಲಿ ಕ್ಯಾಂಡಲ್ ಎಲ್ಲಿಗೆ ಹೋಗಿತ್ತು, ಈ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋದಂಥ ಸ್ಟಾಕು ಒಂದೇ ಸಲ ಶೂಟಪ್ ಆಗೋಗಿತ್ತು. ಈಗ ವಾಪಸ್ ಬಂತು ಅಂತಂದರೆ 1300 ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಸ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಸೊ 1300 ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಲಾಂಗ್ ರನ್ನಲ್ಲಿ ಆ್ಯಡ್ ಮಾಡ್ಕೋಬೋದು. ಫಂಡಮೆಂಟಲಿ ಒಳ್ಳೆ ಕಂಪನಿ, ಫಾರ್ಮಾ ಸೆಕ್ಟರಲ್ಲಿ ದೊಡ್ಡ ಕಂಪನಿ. ಬಟ್ ಈಗ ವೆಯ್ಟ್ ಮಾಡಬೇಕು. 1100, 1200 ಎಲ್ಲ ವೆರಿ ಇಂಪಾರ್ಟೆಂಟ್ ಸಪೋರ್ಟು. ವಾಪಸ್ ಈ ಟ್ರೆಂಡ್ ಲೈನ್ ಹತ್ತಿರಕ್ಕೆ ಬರ್ತಾ ಇದೆ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನೋಡಿ 2021ರಿಂದ ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡೇ ಇಲ್ಲ, ಅದೇ ರೀತಿ ರೆಸ್ಪೆಕ್ಟ್ ಮಾಡ್ಕೊಂಡೆ ಹೋಗ್ತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಕಮಾಡಿಟಿ ಮಾತಾಡೋಣ ಅಂತ ಅನಿಸ್ತು ಇವತ್ತು. ಗೋಲ್ಡಿಂದು ಇದು US ಪರ್ OZ ಈ ಚಾರ್ಟು, ಇದು ಇಂಡಿಯಾ ಚಾರ್ಟು 70,700 ಇಂಡಿಯಾ ಚಾರ್ಟಲ್ಲಿ ನೋಡಿ ಒಂದೇ ಸೈಡೇ ಮೂಮೆಂಟ್ ಇದೆ. ಯಾಕೆಂದರೆ ವರ್ಷ ಕಳೆದಂಗೂ ರುಪಿ ಡಿಪ್ರಿಷಿಯೇಟ್ ಆಗ್ತಾನೆ ಬಂದಿದೆ. ಗೋಲ್ಡ್ ಡಾಲರಲ್ಲಿ ತಗೊಂತಾ ಇರ್ತಾರೆ ಗೌರ್ಮೆಂಟ್ಗಳು, ಹಾಗಾಗಿ ಆ ರೀತಿ ಆಗಿದೆ. 73,000-74,000 ಹೋಗಿದ್ದು, ಇವಾಗ ಒಂದು ಮಚ್ ನೀಡೆಡ್ ಕರೆಕ್ಷನ್ ಆಗ್ತಾ ಇದೆ, ಆಗಬೇಕು. ಸೊ ಗೋಲ್ಡು ನನ್ನ ಪ್ರಕಾರ ಕೆಳಗಡೆ ಬಂದ್ರೂ 68,000 ಈ ಝೋನ್ಗಿಂತ ಕೆಳಗಡೆ ಬರೋದು ಅನುಮಾನ ಇದೆ. 68,000-66,000 ತನಕ ಬಂದರೆ ಅಬ್ಬಬ್ಬ ಅಂತ ಅನ್ಬೋದು. ಯಾಕೆಂದರೆ ಮಲ್ಟಿ ಇಯರ್ ಬ್ರೇಕ್ಔಟ್ಗಳಾಗ್ತಾ ಇದೆ ನೋಡಿ. ಟ್ರಿಪಲ್ ಟಾಪ್ ಫಾರ್ಮೇಷನ್ ಆಗ್ತಿದೆ. ಇಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಇದರಲ್ಲಿ ನೋಡೋಣ ಬನ್ನಿ. ಇದರಲ್ಲಿ ನೋಡೋದಾದರೆ ನೋಡಿ, ಇದರಲ್ಲಿ ಇನ್ನೂ ಒಂಥರ ಟ್ರೆಂಡ್ ಲೈನ್ ಹಾಕೋಬೋದು. ಅದನ್ನ ಹೇಳ್ತೀನಿ. 2011ರಲ್ಲಿ ಒಂದು ಹೈ ಮಾಡಿತ್ತು, $1,910 ಆಗಿತ್ತು ಪರ್ OZ. ಅದನ್ನು 2020ರಲ್ಲಿ ಕೋವಿಡ್ ಟೈಮಲ್ಲಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿ ಈಗ ಬ್ರೇಕ್ಔಟ್ ಕೊಟ್ಟಿದೆ ಅಲ್ವಾ. ಸೊ ವಾಪಸ್ ಬಂತು ಅಂತಂದ್ರೂ ಈ 2000 ಇಲ್ಲಿಂದಲೂ ನೀವು ಹಿಂಗೊಂದು ಟ್ರೆಂಡ್ ಲೈನ್ ಹಾಕೊಂಡು ನೋಡ್ಬೋದು ನೋಡಿ ಇಲ್ಲಿ ಕ್ಲೀನಾಗಿ. ಸೊ ಈ ಝೋನ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ, ಮಲ್ಟಿ ಇಯರ್ ಸಪೋರ್ಟ್. ಸೊ ವಾಪಸ್ ಕರೆಕ್ಷನ್ ಅಂತ ಬಂದ್ರೂ ಈ ಲೆವೆಲ್ ಇದೆಯಲ್ಲ, ಸರಿಸುಮಾರು ಎಲ್ಲಿಗೆ ಬರುತ್ತದೆ, 2200, 2150 ಅಂತ ಅಂದ್ಕೊಳ್ಳಿ. 2150 ಅಂದರೆ ಇವಾಗ ಇರೋದಕ್ಕಿಂತ ಒಂದು $150 OZಗೆ ಕಮ್ಮಿ. $150 ಅಂದರೆ ಹೆಚ್ಚು ಕಮ್ಮಿ 68,000 ಅಥವಾ 66,000 ತನಕ ಬರ್ಬೋದು ಮ್ಯಾಕ್ಸಿಮಮ್. ಇವಾಗ ಇರೋದಕ್ಕಿಂತ ಒಂದು 2,000-2,000ರಿಂದ $4,000 ಕಮ್ಮಿ ಆಗ್ಬೋದು ಅಷ್ಟೇ ಅಂತ ಅನ್ಕೊತಾ ಇದ್ದೀನಿ. ಸೊ ಫ್ರೆಶ್ ಅಕ್ಯುಮುಲೇಷನ್ ಮಾಡ್ಕೊಳೋರು ಈ ಝೋನಲ್ಲಿ ಖಂಡಿತ ಆ್ಯಡ್ ಮಾಡ್ಕೋಬೋದು. ತುಂಬ ಬುಲಿಶಾಗಿ ಕಾಣಿಸ್ತಾ ಇದೆ ಗೋಲ್ಡು. ಯಾವುದರಲ್ಲಿ ಡಾಲರ್ ಚಾರ್ಟಲ್ಲೂ ನೋಡೋದಾದರೆ ನೋಡಿ, ಇಲ್ಲಿ ಒಂದು ಇದನ್ನ ಏನಂತ ಕರಿತೀರಾ, ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಕರೆಯೋದಾದ್ರೂ ನೋಡಿ, ಇಲ್ಲಿ ಕ್ಲೀನಾಗಿ ಇಲ್ಲೊಂದು ಕಪ್ ಮಾಡಿದೆ. ಈಗ ಒಂದು ಹ್ಯಾಂಡಲ್ ಕೂಡ ಆಗಿದೆ, ಆ ಹ್ಯಾಂಡಲಿಗೆ ಬ್ರೇಕ್ಔಟ್ ಆಗ್ತಾ ಇದೆ. ಸೊ ವಾಪಸ್ ಇನ್ ಕೇಸ್ ಏನಾದ್ರು ಈ ಝೋನಿಗೆ ತಪ್ಪಿ ಬಂತು ಅಂದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಬುಲ್ಲಿಶಾಗಿ ಕಾಣಿಸ್ತಾ ಇದೆ ಲಾಂಗ್ ರನ್ನಲ್ಲಿ ಗೋಲ್ಡ್. ಸೊ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸೊ ಗೋಲ್ಡ್ ಬುಲಿಶ್ ಆಗಿದೆ ಅಂದರೆ ಅಫ್ಕೋರ್ಸ್ ಸಿಲ್ವರ್ ಕೂಡ ಬುಲಿಶ್ ಆಗಿರಬೇಕು. ಸಿಲ್ವರಲ್ಲಿ ಇನ್ನೂ ಎಕ್ಸ್ಟ್ರಾ ಬುಲಿಶ್ ಆಗಿರಬೇಕು ನಾವು. ಯಾಕೆಂದರೆ 2011ರಲ್ಲಿ ಒಂದು ಗೋಲ್ಡ್ ಏನು ಹೈ ಮಾಡಿತ್ತಲ್ಲ, 16 ಟೆಸ್ಟ್ ಮಾಡ್ತು ಕೋವಿಡ್ ಟೈಮಲ್ಲಿ ಅಂತ ಹೇಳಿದೆ. ಬಟ್ ಸಿಲ್ವರ್ ಅದನ್ನು ಟೆಸ್ಟೇ ಮಾಡಿಲ್ಲ. ಯೂಶಲಿ ಏನಾಗುತ್ತೆ ಅಂದರೆ ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ ಗೋಲ್ಡ್ ರ್ಯಾಲಿ ಮುಗಿದ್ಮೇಲೆ ಒಂದು ಸಿಲ್ವರ್ ರ್ಯಾಲಿ ಆಗ್ತಾ ಹೋಗುತ್ತೆ. ಸೊ ಈಗ ಅದು ಆಗ್ತಾ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ $31 ಬರ್ಬೋದು ಅಂತ ಈ ಚಾನಲಲ್ಲಿ ಇದ್ದಾಗಲೇ ಮಾತಾಡ್ಕೊಂಡಿದ್ವಿ ನಾವು. ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ. ಇವತ್ತು ಕೂಡ ಸಿಲ್ವರ್ ಬೀಸ್ ನನ್ನ ಪೋರ್ಟ್ಫೋಲಿಯೋಗೆ ಆ್ಯಡ್ ಆಗಿದೆ. ಅನ್ಫಾರ್ಚುನೇಟ್ಲಿ ಗೋಲ್ಡ್ ಬಾಂಡ್ ಥರ ಅಂದರೆ SGB ಯಾವುದಿದೆಯೋ ಆ ಥರ ಸಿಲ್ವರಲ್ಲಿ ಯಾವುದೂ ಇಲ್ಲ. ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಸಿಲ್ವರ್ ಬೀಸ್ ಅಥವಾ ETF ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು, ಅಥವಾ ಫಿಸಿಕಲ್ ಸಿಲ್ವರ್ ತೊಗೋಬೇಕು. ಫಿಸಿಕಲ್ ಸಿಲ್ವರ್ ತೊಗೊಂಡ್ರೆ ವೇಸ್ಟು. ಸೊ ಇನ್ವೆಸ್ಟ್ ಮಾಡೋದಾದ್ರೆ ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೀವು. ಸೊ $27 ಇದಲ್ವ, $26 ಇದೆಯಲ್ಲ, ಇಲ್ಲಿ ಒಂದು ಸಪೋರ್ಟ್ ಇದೆ. ಅಂದರೆ ಸಿಲ್ವರ್ದು ಇಂಡಿಯಾದ ರೇಟಲ್ಲಿ ನೋಡೋದಾದರೆ 80,000ಕ್ಕಿಂತ ಕೆಳಗಡೆ ಬಂದಿದೆ. ಇವತ್ತು ನೋಡ್ಕೊಂಬರೋಣ ಎಲ್ಲಿ ಬಂದಿದೆ ಅಂತ. 80,000 ಬಂದಿದೆ, ಎಕ್ಸಾಕ್ಟಾಗಿ 80,000 ಬಂದಿದೆ. ನನ್ನ ಪ್ರಕಾರ 78,000ಕ್ಕಿಂತ ಕೆಳಗಡೆ ಸಿಲ್ವರು ಹೋಗುವಂಥ ಸಾಧ್ಯತೆ ಕಡಿಮೆ ಇದೆ. ಯಾಕೆ ಅಂತಂದರೆ ಹೋದ ವರ್ಷ 2023ರಲ್ಲಿ ಇದ್ದಂಥ ಸಪೋರ್ಟು ಈಗ ನೋಡಿ ಅದು ಕೂಡ ಸಪೋರ್ಟ್ ಆಗಬೇಕು. ಸೊ ವಾಪಸ್ ಬಂದರೂ 78,000ದಲ್ಲಿ ಸಪೋರ್ಟ್ ತೊಗೊಳ್ಳೇಬೇಕು. ಇಲ್ಲಿಂದ ವಾಪಸ್ ಮತ್ತೆ 1 kg ಬೆಳ್ಳಿ 1 ಲಕ್ಷ ದಾಟುತ್ತೆ ಅನ್ನೋದು ಅನ್ನಿಸ್ತಾ ಇದೆ ಈ ವರ್ಷ ನೋಡಿದ್ರೆ. $31 ಮೇಲೆ ಹೋಯ್ತು ಅಂದರೆ ಖಂಡಿತ $1,00,000 ಆಗುತ್ತೆ 1 kg ಚಿನ್ನಕ್ಕೆ. ಸೊ $20,000 ಸಿಗ್ಬೋದು ಈ ವರ್ಷದ ಎಂಡಿಗೆ. ಏನ್ ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡೋಕ್ಕಾಗದೇ ಇರೋರು ಚಿನ್ನದಲ್ಲಿ ಸಿಲ್ವರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಅಫೋರ್ಡಬಲ್ ಆಗಿ ಚೀಪಾಗಿ ಸಿಗುತ್ತೆ. ಸೊ ನೋಡಿ 72,500 ಇದೆಲ್ಲ ಮಲ್ಟಿ ಇಯರ್ ಆದಂಥ ಒಂದು ಹೈ ಆಗಿತ್ತು. ಕರೆಕ್ಟಾಗಿ 72,500. ಅದನ್ನ ವಾಪಸ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ದೊಡ್ಡದಾಗಿ ಫೈಟ್ ಮಾಡಿ
ಮೇಲ್ಗಡೆ ಹೋಗಿದೆ. ಸೊ ವಾಪಸ್ ಬಂದ್ರೂ ಈ 78,000 77,500 ಈ ಝೋನೆಲ್ಲ ವೆರಿ ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ನನ್ನ ಪ್ರಕಾರ 77,500 ಲೆವೆಲ್ಗೆ ಅಂತ ಕೆಳಗಡೆ ಬೆಳ್ಳಿ ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ. ವೆರಿ ಗುಡ್ ಲೆವೆಲ್ ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ನೋಡೋಣ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ, ಆಮೇಲೆ ಸಿಗ್ತೀವಲ್ಲ ಮಾತಾಡೋಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2024 ನಮ್ಮ ಚಾನಲ್ ಮಿಷನ್ ತಮಗೆ ಎಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಒಂದು ಸೂಕ್ತ ಆರೋಗ್ಯ ವಿಮೆನ ಹಾಗೂ ಜೀವ ವಿಮೆನ ಎರಡನ್ನೂ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.